ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್ ಅನ್ನುವಂತಹ ಒಂದು ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ತ್ರಿಭುಜಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ, ಹೌದಾ? ಹಾಗಾಗಿ ಆ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿ ನಮಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ, ಹೌದಾ? ನೋಡಿ, ಇಲ್ಲೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ತ್ರಿಭುಜ ಡಿ ಎಫ್ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಚಿತ್ರದ ಮೂಲಕ ನಾವು ಪ್ರಶ್ನೆಯನ್ನ ತಿಳ್ಕೊಂಡು ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ, ಹೌದಾ? ಮೊದಲನೇದಾಗಿ ಡಿ ಇ ಎಫ್ ಅನ್ನೋದು ಒಂದು ತ್ರಿಭುಜ, ಹೌದಾ? ಇನ್ನು ನೋಡಿ, ಬಾಹುಗಳನ್ನು ನೋಡೋಣ. ಡಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಡಿ ಎಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಇ ಎಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಅಂದ್ರೆ ಈ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಅದಾವೆ, ಒಂದು ಬಾಹುವಿನ ಅಳತೆ ಬೇರೆ ಆಗಿದೆ. ಹಾಗಾದ್ರೆ ಇದು ಯಾವ ಒಂದು ತ್ರಿಭುಜ ಅಂದ್ರೆ ಸಮದ್ವಿಬಾಹು ತ್ರಿಭುಜ. ಅಂದ್ರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹು ಸಮ ಇದ್ದು ಇನ್ನೊಂದು ಬಾಹುವಿನ ಅಳತೆ ಬೇರೆ ಆಗಿದ್ರೆ ಅದನ್ನ ನಾವು ಏನಂತ ಹೇಳ್ತಾ ಇದ್ದೀವಿ? ಸಮದ್ವಿಬಾಹು ತ್ರಿಭುಜ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಬಾಹುಗಳ ಅಳತೆಯನ್ನ ಕೊಟ್ಟು ನಮಗೆ ಏನ್ ಕೇಳ್ತಾ ಇದ್ದಾರೆ? ಈ ಒಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ, ಹೌದಾ? ನೋಡಿ, ಬಾಹುಗಳ ಅಳತೆಯನ್ನು ಕೊಟ್ಟಾಗ, ಹೌದಾ, ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ನಮಗೆ ಒಂದು ಸೂತ್ರ ಗೊತ್ತಿರಬೇಕು. ಅದು ಯಾರ್ದಂದ್ರೆ ಹೆರಾನ್ ಅನ್ನುವಂತಹ ಗಣಿತಜ್ಞ ಕಂಡಿರುವಂತಹ ಹೆರಾನನ ಸೂತ್ರ. ಆ ಸೂತ್ರವನ್ನು ನಾವು ಉಪಯೋಗ ಮಾಡಿಕೊಂಡು ಈ ಲೆಕ್ಕವನ್ನು ಏನ್ ಮಾಡಬೇಕಾಗಿದೆ, ಹೌದಾ? ನೋಡಿ, ಹಾಗಾದ್ರೆ ಮೊದಲನೇದಾಗಿ ಇವುಗಳ ಅಳತೆಯನ್ನು ಬರ್ಕೊಳ್ಳೋಣ. ಡಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಆಮೇಲೆ ಇ ಎಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಆಮೇಲೆ ಎಫ್ ಡಿ ಹೌದಾ, 5 ಸೆಂಟಿಮೀಟರ್. ಹಾಗಾದ್ರೆ ಇವುಗಳಿಗೆ ನಾ ಏನ್ ಮಾಡ್ತಾ ಇದ್ದೀನಿ? ಎ, ಇದು ಬಿ, ಇದು ಸಿ ಅಂತೇಳಿ ಹೆಸರು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ ಸೂತ್ರವನ್ನು ಹಚ್ಚಿದಾಗ ಇವುಗಳಿಗೆ ಯಾಕೆ ಡಿ ಅಂದ್ರೆ ಎ, ಇ ಎಫ್ ಅಂದ್ರೆ ಬಿ, ಎಫ್ ಡಿ ಅಂದ್ರೆ ಸಿ ಅನ್ನೋದನ್ನ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಬಾಹುಗಳ ಅಳತೆಯನ್ನ ಬರ್ಕೊಂಡಿದ್ದೇವೆ. ಈಗ ನಮಗೆ ಏನ್ ಬೇಕಾಗಿದೆ ಅಂದ್ರೆ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ. ನೋಡ್ರಿ, ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ? ಹೆರಾನನ ಸೂತ್ರ. ಹಾಗಾದ್ರೆ ಅವರು ಯಾವ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ, ಹೌದಾ? ಇಲ್ಲಿ ನೋಡಿ, ಮೊದಲನೇದಾಗಿ ನಾವೇನ್ ತಿಳ್ಕೊಬೇಕಂದ್ರೆ ಎಸ್ ಅಂದ್ರೆ ಏನು? ಎಸ್ ಅಂದ್ರೆ ಈ ತ್ರಿಭುಜದ ಸುತ್ತಳತೆ ಎಷ್ಟಿದೆಯಲ್ಲ, ಸುತ್ತಳತೆಯನ್ನ ಅರ್ಧ ಮಾಡುದು, ಹೌದಾ? ಸುತ್ತಳತೆಯ ಅರ್ಧ ಬೆಲೆ. ಹಾಗಾದ್ರೆ ಇಲ್ಲಿ ನೋಡಿ, ಡಿ ಅಂದ್ರೆ ಎ, ಇ ಎಫ್ ಅಂದ್ರೆ ಬಿ, ಎಫ್ ಡಿ ಅಂದ್ರೆ ಸಿ. ಹಾಗಾದ್ರೆ ಎ ಬಿ ಸಿ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಫಸ್ಟ್ ನಾವು ಏನ್ ಮಾಡಬೇಕು? ಸುತ್ತಳತೆ ಬರ್ಕೋಬೇಕು. ಹಾಗಾದ್ರೆ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಅಂದ್ರೆ ಸುತ್ತಳತೆಯ ಮೊತ್ತವನ್ನ ನಾವೇನ್ ಮಾಡ್ಬೇಕು? ಅರ್ಧ ಮಾಡಬೇಕು. ಆ ಅರ್ಧ ಮಾಡಿದಂತ ಮೊತ್ತ, ಅರ್ಧ ಮಾಡಿದ ಏನ್ ಬೆಲೆ ಇರ್ತದಲ್ಲ, ಅದೇ ಏನಾಗಿದೆ? ಎಸ್ ಆಗಿದೆ. ಈಗ ಈ ಸೂತ್ರದಲ್ಲಿ ನಮ್ಗೆ ಏನೇನ್ ಬೇಕಾಗಿದೆ? ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಹಾಗಾದ್ರೆ ಈಗ ನಮ್ಗೆ ಲೆಕ್ಕ ಬೇಕಂದ್ರೆ ಇವು 4 ಬೆಲೆಗಳನ್ನ ಕಂಡುಹಿಡ್ಕೋಬೇಕು, ಹೌದಾ? ನೋಡಿ, ಬನ್ನಿ. ಎಸ್ ಅಂದ್ರೆ ಹೇಗೆ ಕಂಡುಹಿಡಿಯೋದು? ಎಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಎ ಬಿ ಸಿ. ಎ ಅಂದ್ರೆ 8, ಬಿ ಅಂದ್ರೆ 5, ಸಿ ಅಂದ್ರೆ 5. ಈ 3 ಬೆಲೆಗಳನ್ನ ಇಲ್ಲಿ ತುಂಬಿ, ಹೌದಾ?
ಎ ಅಂದ್ರೆ 8 ಪ್ಲಸ್ 5 ಪ್ಲಸ್ 5 ಹೌದಾ, ಡಿವೈಡೆಡ್ ಬೈ 2 8 5 5 ಇವನು 3 ಕೂಡಿಸ್ಬೇಕು, 2 ಭಾಗಿಸ್ಬೇಕು. 5 5 10, 10ಕ್ಕೆ 8 ಕೂಡಿಸಿದ್ರೆ 18 ಡಿವೈಡೆಡ್ ಬೈ 2. ಈಗ 18ನೇ 2 ಭಾಗಿಸಿದಾಗ 2 9 ಸೆಂಟಿಮೀಟರ್. ಎಷ್ಟು ಬಂತು? 9 ಸೆಂಟಿಮೀಟರ್. ಈಗ ಎಸ್ ಸಿಕ್ತು. ಈಗ ಏನ್ ಬೇಕಾಗಿದೆ? ಎಸ್ ಮೈನಸ್ ಎ. ಎಲ್ಲಿದೆ? ಇಲ್ಲಿದೆ. ಎಸ್ ಮೈನಸ್ ಎ. ಎಸ್ ಅಂದ್ರೆ 9. 9ರಲ್ಲಿ 8 ಕಳೀರಿ, 1 ಸೆಂಟಿಮೀಟರ್. ಹೌದಾ, 9ರಲ್ಲಿ 8 ಕಳೆದ್ರೆ 1. ಆಮೇಲೆ ಎಸ್ ಮೈನಸ್ ಬಿ. ಎಸ್ ಅಂದ್ರೆ 9, ಬಿ ಅಂದ್ರೆ 5. 9ರಲ್ಲಿ 5 ಕಳೆದ್ರೆ 4 ಸೆಂಟಿಮೀಟರ್. ಆಮೇಲೆ ಎಸ್ ಮೈನಸ್ ಸಿ. ಸಿ ಅಂದ್ರೆ 5. ಎಸ್ ಮೈನಸ್ ಸಿ 9 ಮೈನಸ್ 5 4 ಸೆಂಟಿಮೀಟರ್. ಈಗ ನೋಡಿ, ಎಸ್ ಸಿಕ್ತು, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಸಿಕ್ತು. ಹಾಗಾದ್ರೆ ಇವು 4 ಬೆಲೆಗಳನ್ನ ಈ ಸೂತ್ರದಲ್ಲಿ ತುಂಬಿ ಬಿಡೋಣ. ತ್ರಿಭುಜದ ವಿಸ್ತೀರ್ಣ ಸ್ಕ್ವೇರ್ ರೂಟ್ ಆಫ್. ಈಗ ನೋಡಿ, ಎಸ್ ಅಂದ್ರೆ 9 ಗುಣಾಕಾರ, ಇಲ್ಲಿ ಏನು ಇಲ್ಲ ಅಂದ್ರೆ ಗುಣಾಕಾರ ಇರ್ತದೆ. 9 ಗುಣಾಕಾರ 1 ಗುಣಾಕಾರ 4 ಗುಣಾಕಾರ 4. ಹೌದಾ, ಹಾಗಾದ್ರೆ ಇವು 4 ಪದಗಳನ್ನ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ? ಗುಣಿಸ್ತಾ ಇದ್ದೀವಿ. ಹೌದಾ, ಈಗ ನೋಡಿ, 9 ಒಂದ್ಲೆ 9 ಆಗ್ತಾ ಇದೆ, 4 4 16, 16 9 ಎಷ್ಟು? 144. ಹಾಗಾದ್ರೆ 144ರ ವರ್ಗಮೂಲ ಎಷ್ಟು ಆಗ್ತಾ ಇದೆ? 12 ಆಗ್ತಾ ಇದೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಎದರಲ್ಲಿ ಬರ್ತೀವಿ? ಚದರ. ಎದರಲ್ಲಿ ಬರ್ತಾ ಇದ್ದೀವಿ? ಚದರದಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ಚದರ ಸೆಂಟಿಮೀಟರ್. ಹಾಗಾಗಿ ಯಾವ ತ್ರಿಭುಜ? ತ್ರಿಭುಜ ಡಿ ಇ ಎಫ್. ತ್ರಿಭುಜ ಡಿ ಎಫ್ ದ ವಿಸ್ತೀರ್ಣ 12 ಚದರ ಸೆಂಟಿಮೀಟರ್ ಅಂತೇಳಿ ನಾವು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ಡಿ ಎಫ್ ದ ವಿಸ್ತೀರ್ಣ 12 ಚದರ ಸೆಂಟಿಮೀಟರ್ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.